ಬಿಸ್ನೆಸ್ ಗೆ ಫುಲ್ ಮಾಹಿತಿ ಸಿಕ್ಬಿಡ್ತು ಅನ್ನೋಷ್ಟೊಂದು ಗೈಡೆನ್ಸ್ ನಿಮ್ ಕಡೆಯಿಂದ BTA ಇಂದ ಸಿಕ್ತು ಸರ್. ಸರ್ ತುಂಬಾ ತುಂಬಾ ಗುಡ್ ಸರ್ BTA. ನನಗಂತೂ ಬಹಳ ಖುಷಿ ಆಯ್ತು ಸರ್. ನನಗೆ 2 ರಿಂದ 3 ಲಕ್ಷ ಟರ್ನ್ ಓವರ್ ಆಗ್ತಾ ಇತ್ತು ಸರ್. ಆಕ್ಚುಲಿ ಈಗ 5 ಮೀರಿ 6 ಹತ್ರ ಬಂದಿದೆ ಸರ್. ನನಗೆ 6 ಲಕ್ಷ ಆಗಿದೆ. ನನ್ನ ಬಿಸ್ನೆಸ್ ಡಬಲ್ ಆಯ್ತು ಸರ್. ಏನೇನ್ ಇಂಪ್ಲಿಮೆಂಟ್ ಮಾಡಿದ್ರಿ ನಿಮ್ ರಿಸಲ್ಟ್ ಡಬಲ್ ಆಗ್ಲಿಕ್ಕೆ? ನಾನಂತೂ ಬರೀ ಹ್ಯಾಪಿ ಬಾಸ್ ಅಲ್ಲ, ಹೆಲ್ತಿ ಬಾಸ್, ಹ್ಯಾಪಿ ಬಾಸ್ 2 ಆಗಿದ್ದೀನಿ ಸರ್. ಖರ್ಚೆ ಇಲ್ಲೇನೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಕಲ್ತಿದ್ದೀನಿ ಸರ್. ಆಕ್ಚುಲಿ ಕಂಗ್ರಾಚುಲೇಷನ್. ಡಿಸೈಡ್ ಮಾಡಿದೀನಿ ಸರ್, ಕಂಟಿನ್ಯೂ ಅವಾಯ್ಡ್ ಗಳನ್ನ ತಗೊಳ್ಬೇಕು ಅನ್ನೋದು ಫಸ್ಟ್ ಇಂದಾನೇ ಶುರು ಮಾಡಿದೀನಿ ಸರ್. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಒನ್ ಮೋರ್ ಸಕ್ಸಸ್ ಇಂಟರ್ವ್ಯೂ ಆಫ್ ಅವರ್ ಸೇಲ್ಸ್ ಸೂಪರ್ ಸ್ಟಾರ್ ಡೈಮಂಡ್ ಮೆಂಬರ್ ಮಹಾದೇವ ಸ್ವಾಮಿ, SVSK ಆರ್ಗ್ಯಾನಿಕ್ಸ್ ಫರ್ಟಿಲೈಸರ್ಸ್ ಸಂಸ್ಥೆ, ನಮ್ಮ ಕೊಳ್ಳೇಗಾಲದವರು. ನಮಸ್ಕಾರ ಮಹಾದೇವ ಸ್ವಾಮಿ. ನಮಸ್ತೆ ಸರ್. ವೆಲ್ಕಮ್. ಹೌ ಆರ್ ಯು ಫೀಲಿಂಗ್? ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದ್ದೀವಿ. ವೆರಿ ನೈಸ್. ಸೊ ಮಹಾದೇವ ಸ್ವಾಮಿ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಲೈಕ್ ನಿಮ್ ಬಿಸ್ನೆಸ್ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೇಗಿದೆ ನಿಮ್ಮ ಬಿಸ್ನೆಸ್ ಮತ್ತೆ ಲೈಫ್? ಸರ್ ನಾವು 5 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀವಿ. ಅಂದ್ರೆ ನಮ್ದು ಡೀಲರ್ಶಿಪ್ ಇದೆ. ಅಂದ್ರೆ ಡಾಕ್ಟರ್ ಸೈಲ್ ಅಂತ ಸಾವಯವ ಗೊಬ್ಬರಗಳು. ಅಂದ್ರೆ ನಮ್ಮ ವಿಷನ್ ಬಂದ್ಬಿಟ್ಟು ಸಾವಯವ ಕೃಷಿ ಕಡೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೀವಿ. ಮಣ್ಣಿನ ಪುನರುತ್ಪಾದನೆ ಬಗ್ಗೆ ನಾವು 5 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಸೂಪರ್. ಸೊ 5 years ಮುಂಚೆ ಏನ್ ಮಾಡ್ತಾ ಇದ್ರಿ? ಮೊದ್ಲು ಏನಾದ್ರು ವರ್ಕ್ ಮಾಡ್ತಾ ಇದ್ರಾ? ಜಾಬ್ ಅಲ್ಲಿ ಇದೆ ಸರ್. ಜಾಬ್ ಅಲ್ಲಿ ಇದ್ರಿ. ಓಕೆ. ಏನ್ ಡಿಸಿಷನ್ ಬಂತು ನಿಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನೋದಕ್ಕೆ? ಸರ್ ಅಂದ್ರೆ ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಬಂತು ಸರ್. ಯಾಕಂದ್ರೆ ಡೈಲಿ ಯಾವ್ದನ್ನ ನಾವು ಜಾಬ್ ಹೋಗ್ತಾ ಇರ್ತೀವಿ, ಒಂದೇ ಕೆಲಸನ ಮಾಡ್ತಾ ಇರ್ತೀವಿ. ಹೋಗೋದು ಏನೋ ಒಂದು ಕೆಲಸ ಮಾಡೋದು, ಒಂದು ಪ್ರಾಣಿ ಪಕ್ಷಿ ತರ ಆಗಿತ್ತು ನಮ್ ಜೀವನ. ಒಂದು ಯಾಂತ್ರಿಕ ಬಿಸ್ನೆಸ್ ಜೀವನ ಆಗ್ಬಿಟ್ಟಿತ್ತು ಸರ್. ಯಾಂತ್ರಿಕ ಜೀವನ, ರೊಟೇನ್ ವರ್ಕ್. ಕರೆಕ್ಟ್ ಸರ್. ನಮ್ಗೆ ಆ ತರದ ವರ್ಕ್ ಇಷ್ಟ ಇರ್ಲಿಲ್ಲ. ಅಂದ್ರೆ ಒಂದು ಇಂಟ್ರೆಸ್ಟ್ ಇರ್ಬೇಕು, ಕುತೂಹಲ ಇರ್ಬೇಕು, ಹೊಸ ಹೊಸ ತರ ಇರ್ಬೇಕು, ಓಕೆ, ಇರ್ಬೇಕು ಅನ್ನೋ ಒಂದು ಉದ್ದೇಶ ನಾವು ಬಿಸ್ನೆಸ್ ಬಂದೆ ಸರ್. ನೈಸ್ ನೈಸ್, ಗುಡ್. ಸೊ ಹೇಗಿತ್ತು ಲೈಕ್ ಬಿಫೋರ್ BTA ಬಿಸ್ನೆಸ್ ಲೈಫ್ ಹೇಗಿತ್ತು? ವಾಟ್ ವಾಸ್ ಗುಡ್, ವಾಟ್ ವಾಸ್ ನಾಟ್ ಗುಡ್? ಸರ್ ತುಂಬಾ ತುಂಬಾ ಗುಡ್ ಸರ್ BTA. ನಾನು BTA ಬರಕ್ಕೂ ಮೊದಲಾಗಿ ಅಂದ್ರೆ ಬಿಸ್ನೆಸ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಏನು ನಾವು ವರ್ಕ್ ತರ ತಗೊಬಿಟ್ಟಿದ್ವಿ. ಅಂದ್ರೆ ನಮ್ ಒಂದ್ ಇನ್ ಟೈಮ್ ಬರ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅಥವಾ ಎಂಪ್ಲಾಯ್ ಯಾವ ತರ ಏನ್ ಟ್ರೈನಿಂಗ್ ಕೊಡ್ಬೇಕು, ಅಥವಾ ಟ್ರೈನಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ. BTA ಚೆನ್ನಾಗಿ ನಮ್ಮಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ, ನಾವು ಎಷ್ಟು ವರ್ಕ್ ಮಾಡ್ಬೇಕು, ಒಬ್ಬ ಅಂದ್ರೆ ಎಂಪ್ಲಾಯ್ ಹತ್ರ ಯಾವ ತರ ಅಂದ್ರೆ ವರ್ಕ್ ಮಾಡೋದ್ರ ಜೊತೆ ಎಷ್ಟು ವರ್ಕ್ ನ ತೆಗಿಬೇಕು ಅಂದ್ರೆ ಪರಿಪೂರ್ಣ ಉದ್ಯಮಿ ಆಗಿರ್ಲಿಲ್ಲ ಸರ್ ನಾನು. ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ಬ್ಯಾಲೆನ್ಸ್ ಕೊಡಕ್ಕೆ ಒಂದು ಅವೇರ್ನೆಸ್ ಇರ್ಲಿಲ್ಲ. ಆ ಡಿಪಾರ್ಟ್ಮೆಂಟ್ ಗಳೇ ಗೊತ್ತಿರ್ಲಿಲ್ಲ ಸರ್. ಓಕೆ. ಸೊ BTA ಹೆಂಗ್ ಜಾಯ್ನ್ ಆದ್ರಿ? ಡೈಮಂಡ್ ಮೆಂಬರ್ ಹೆಂಗಾದ್ರಿ? ಸರ್ ಫಸ್ಟ್ ಒಂದು 399 ಕ್ಲಾಸ್ಗೆ ಜಾಯ್ನ್ ಆದ್ರಿ ಸರ್. ನನಗನ್ಸಿದ್ದು ಬರೀ 399 ಕ್ಲಾಸ್ ಅಲ್ಲೇ ನನ್ ಬಿಸ್ನೆಸ್ ಗೆ ಫುಲ್ ಮಾಹಿತಿ ಸಿಕ್ಬಿಡ್ತು ಅನ್ನೋಷ್ಟೊಂದು ಗೈಡೆನ್ಸ್ ನಿಮ್ ಕಡೆಯಿಂದ BTA ಇಂದ ಸಿಕ್ತು ಸರ್. ನನಗಂತೂ ಬಹಳ ಖುಷಿ ಆಯ್ತು. 100-200% ನಮ್ಗೆ ಅವಶ್ಯಕತೆ ಇದೆ ಒಂದು BTA ಟ್ರೈನಿಂಗ್. ಪ್ರತಿಯೊಬ್ಬ ಬಿಸ್ನೆಸ್ ಉದ್ದಿಮೆದಾರರಿಗೂ ಕೂಡ ಇದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಸರ್. ಬಟ್ ಎಲ್ಲಕ್ಕಿಂತ ಹೆಚ್ಚು ನನಗೆ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಸರ್. ಅದರಿಂದ ಯಾಕೆಂದ್ರೆ ಬರೀ ನಾವು 3 days ಕ್ಲಾಸ್ಗೆ 399 ಕೊಟ್ಟಿದ್ವಿ. ನನಗೆ 3000 ಅಷ್ಟು ಮಾಹಿತಿ ಸಿಕ್ತು ಸರ್. ಆಕ್ಚುಲಿ 3000 ಪೇಮೆಂಟ್ ಮಾಡಿದ್ರೆ ಏನ್ ಸಿಗ್ಬೇಕಿತ್ತು ಅಷ್ಟು ಸಿಕ್ತು ಸರ್. ಅದರಿಂದ ನಾನು ನೆಕ್ಸ್ಟ್ ಸಿಲ್ವರ್ ಅಂತ ಹೇಳಿದ್ರು ಸರ್ ನಿಮ್ಮ ಅಂದ್ರೆ BTA ಟೀಮ್ ಇಂದ. ಅವಾಗ ಸಿಲ್ವರ್ ಕೂಡ ಆದೆ. ಬಟ್ ಅದು 799 ಏನೋ ಮಾಡಿದೆ ಸರ್. ಆಕ್ಚುಲಿ ಅಂದ್ರೆ 8000. ಅದರಲ್ಲಿ ನನಗಂತೂ ಫುಲ್ ಸರ್. ಆಕ್ಚುಲಿ ಅಂದ್ರೆ ನಮ್ಮ ಮಿಸ್ಸಸ್ ಕೂಡ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಅಂತಾನೆ ಅಂದ್ರೆ ಗೊತ್ತಿತ್ತು. ಬಟ್ ಅದರಿಂದ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಅದನ್ನ ಯಾವ ತರ ಉಪಯೋಗಿಸಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬಂದ್ವಿ ಸರ್. ನನ್ಗೆ ಅದ್ರಲ್ಲಿ ಏನಂತಂದ್ರೆ ಕಲ್ತ್ವಿ ಸರ್. ಅದರಿಂದ ಅಂದ್ರೆ ಮೇನ್ ಆಗಿ ನಾವು ಸಿಲ್ವರ್ ಮೆಂಬರ್ ಬಂದಲ್ಲೇನೆ ನನ್ನ ಬಿಸ್ನೆಸ್ ಡಬಲ್ ಆಯ್ತು ಸರ್. ಶಬಾಷ್. ಏನೇನ್ ಇಂಪ್ಲಿಮೆಂಟ್ ಮಾಡಿದ್ರಿ ನಿಮ್ ರಿಸಲ್ಟ್ ಡಬಲ್ ಆಗ್ಲಿಕ್ಕೆ? ಸರ್ ಒಂದು ಆಟೋಮೆಟಿಕ್ ಬಿಸ್ನೆಸ್, ಅದನ್ನ ನನ್ಗೆ ಆ ವರ್ಡೇ ಗೊತ್ತಿರ್ಲಿಲ್ಲ ಸರ್. ಆಕ್ಚುಲಿ ಬಿಸ್ನೆಸ್ ಅಂತಂದ್ರೆ ಓನರ್ ಬರ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಹೋಗ್ಬೇಕು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು. ನೀವು ಬಂದು ಅದನ್ನ ಆಟೋಮೆಟಿಕ್ ಬಿಸ್ನೆಸ್ ನೀವು ಹೇಳ್ಕೊಟ್ಟ ಮೇಲೆ ಅದನ್ನ ಅಳವಡಿಸ್ತಾ ಬಂದೆ ಸರ್. ಯಾವ ತರ ಅಂದ್ರೆ ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್ ಗಳನ್ನ ಕೊಡಿ, ಜವಾಬ್ದಾರಿನ ಕೊಡಿ. ಯಾವ ತರ ಹೇಳ್ಕೊಟ್ರಿ ಅಂತಂದ್ರೆ ಕನ್ಫ್ಯೂಷನ್ ಮಾತೇ ಆಗ್ಲಿಲ್ಲ ಸರ್. ಮಕ್ಕಳಿಗೆ ಹೇಳಂಗ್ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ತಾ ಬಂದೆ ಸರ್. ಆಟೋಮೆಟಿಕ್ ಆಗಿ ನನ್ನ ಬಿಸ್ನೆಸ್ ಆಟೋಮೇಟೆಡ್ ಬಿಸ್ನೆಸ್ ಆಗಿದೆ ಸರ್. ನಾನಂತೂ ಬರೀ ಹ್ಯಾಪಿ ಬಾಸ್ ಅಲ್ಲ, ಹೆಲ್ತಿ ಬಾಸ್, ಹ್ಯಾಪಿ ಬಾಸ್ 2 ಆಗಿದ್ದೀನಿ ಸರ್. ಅದ್ ನಿಮ್ ಮಗದಲ್ಲಿ ಕಾಣಿಸ್ತಾ ಇದೆ. ಐ ಕ್ಯಾನ್ ಫೀಲ್ ದಟ್ ಹ್ಯಾಪಿನೆಸ್ ಇನ್ ಯುವರ್. ಗುಡ್, ವೆರಿ ನೈಸ್. ನಿಮ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ. ಏನ್ ನಿಮ್ ಪ್ರಾಡಕ್ಟ್ಸ್, ಏನ್ ನಿಮ್ಮ ಸರ್ವಿಸಸ್? ಇನ್ಫ್ಯಾಕ್ಟ್ ಲೈಕ್ ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ಸೆಟಪ್ ಅಲ್ಲಿ ಬೆಂಗಳೂರಲ್ಲಿ ನಿಮ್ಮನ್ನು ನೋಡಿದೀನಿ ಖುದ್ದಾಗಿ. ವೆರಿ ಹ್ಯಾಪಿ ಫಾರ್ ದಟ್.
ಜಸ್ಟ್ ವಾಂಟ್ ಟು ನೋ ಮೋರ್ ಅಬೌಟ್ ಯುವರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಲೈಕ್ ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಎಕ್ಸಾಕ್ಟ್ಲಿ ನೀವು ಏನ್ ಡೀಲ್ ಮಾಡ್ತೀರಾ, ಯಾವ ಊರು ಅಂತ ಅವ್ರು ಸ್ವಲ್ಪ ಗೊತ್ತಾಗ್ಲಿ. ಓಕೆ ಸರ್. ಅದೇ ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ, ಕೊಳ್ಳೇಗಾಲ ಮತ್ತೆ ಮಳವಳ್ಳಿ. ನಮ್ದು ಅಗ್ರಿಕಲ್ಚರ್ ಅಂದ್ರೆ ಸಾವಯವ ಕೃಷಿ ಸಂಬಂಧಪಟ್ಟ ಪ್ರಾಡಕ್ಟ್ ಗಳಿವೆ. ಡಾಕ್ಟರ್ ಸೈಲ್ ಅಂತ ಜೈವಿಕ ಗೊಬ್ಬರದ್ದು ನಮ್ದು ಡೀಲರ್ಶಿಪ್ ಇದೆ. ಅಂದ್ರೆ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆನೆ ಕೊಡ್ತಾ ಇದೀವಿ. ಯಾಕಂದ್ರೆ ಮಣ್ಣು ರಾಸಾಯನಿಕಗಳನ್ನ ಅತಿಯಾದ ಪ್ರಮಾಣದಲ್ಲಿ ಬಳಸಿ ಮಣ್ಣು ತನ್ನ ಫಲವತ್ತತೆನೆ ಕಳ್ಕೊಳ್ತಾ ಇದೆ. ಮುಂದಿನ ಒಂದು ಪೀಳಿಗೆಗೆ ನಾವು ಮಣ್ಣನ್ನ ಉಳಿಸಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಪ್ರತಿಯೊಬ್ಬರಿಗೂ ಅಂದ್ರೆ ಮಣ್ಣಿದ್ರೆ ಬೆಳೆ ತೆಗೆದ್ರೆ ಮನುಷ್ಯನ ಆರೋಗ್ಯನೂ ಕೂಡ ಒಳ್ಳೆ ಮಣ್ಣಲ್ಲಿ ಬಂದ್ರೆ ಒಳ್ಳೆ ಪೋಷಕಾಂಶ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಅದು ಪ್ಲಸ್ ನಿಮ್ಮ ಒಂದು ನಾವು ಗುರಿ ಇಡ್ತಾ ಇದ್ವಿ. ಎಷ್ಟು ಇಡ್ತಾ ಇದ್ವಿ ಅಂದ್ರೆ ಸರ್, ಆಕ್ಚುಲಿ 1 ತಿಂಗಳ 2 ತಿಂಗಳ 1 ವರ್ಷದ ವಿಷನ್ ಮಾಡ್ತಾ ಇದ್ವಿ. ನೀವ್ ಹೇಳ್ಕೊಟ್ಟಂತ 500 ವರ್ಷದ ವಿಷನ್ ಇವಾಗ ನಾನು ಇಟ್ಕೊಂಡು ಮಾಡ್ತಾ ಇದೀನಿ ಸರ್ ಕೆಲಸ. ವೆರಿ ನೈಸ್. ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ನಮ್ಮ ಒಂದು ಗುರಿಯಾಗಿದೆ ಸರ್. ಗುಡ್. ಸಪೋಸ್ ಇವಾಗ ನಿಮ್ ಕಸ್ಟಮರ್ಸ್ ಯಾವ ಊರ್ನವರು, ಕೊಳ್ಳೇಗಾಲದವರ ಅಥವಾ ಎಂಟೈರ್ ಕರ್ನಾಟಕ ಇಂದ ಬರ್ತಾರೆ? ಎಲ್ಲ ರೈತರಲ್ವಾ ನಿಮ್ಗೆ ಕಸ್ಟಮರ್ಸ್? ಹಾ ಸರ್, ಎಂಟರ್ ಕರ್ನಾಟಕ ಇದು ಮಾಡ್ತೀರಾ ಅಥವಾ ಬರೀ ನಿಮ್ಮ ಮೈಸೂರು ಮತ್ತೆ ಕೊಳ್ಳೇಗಾಲ ಆ ಕಡೆ ಚಾಮರಾಜನಗರ? ಸರ್ ನಾವು ಹೆಚ್ಚಿನ ಆದ್ಯತೆ ಲೋಕಲ್ ಕೊಡ್ತಾ ಇದೀವಿ, ಬಟ್ ಎಲ್ಲ ಕಡೆನೂ ನಾವು ಸರ್ವಿಸ್ ಕೊಡ್ತಾ ಇದೀವಿ ಸರ್. ಎಲ್ಲ ಕಡೆ ಸರ್ವಿಸ್ ಕೊಡ್ತೀರಾ? ಎಲ್ಲ ಕಡೆ ಇದೆ ಸರ್. ವೆಲ್, ಈ ವಿಡಿಯೋ ನೋಡ್ತಾ ಇರೋ ಕರ್ನಾಟಕದ ಎಲ್ಲಾ ಉದ್ಯಮಿತರಿಗೂ ನನ್ನ ಹೆಸರು ಸತ್ಯನಾರಾಯಣ್, ಮಾಸ್ಟರ್ ಕೋಚ್ ಸತ್ಯ, BTA ಫೌಂಡರ್, ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಕರ್ನಾಟಕದ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಕಾಡೆಮಿ. ಇನ್ಫ್ಯಾಕ್ಟ್ ಉದ್ಯಮಿಗಳು ಕ್ಯೂನಲ್ಲಿ ನಿಲ್ತಾರೆ BTA ಜಾಯ್ನ್ ಆಗಿ ತಾವು ಬೆಳಿಬೇಕಂತ ಹೇಳ್ಬಿಟ್ಟು. ವೆಲ್, ಲೈಕ್ ನೀವು ಕೂಡ ಈ ಆಸ್ಪಿರೆಂಟ್ ಆಗಿದೆ, ರಿಜಿಸ್ಟರ್ ಫಾರ್ ಮೈ 299 rupees ಮಾಸ್ಟರ್ ಕ್ಲಾಸಿಗೆ ಜಾಯ್ನ್ ಆಗಿ. ಅಂಡ್ ದೆನ್ ಲೈಕ್ ನಾವು ಎಲ್ರಿಗೂ ಡೈರೆಕ್ಟ್ ಆಗಿ ಸೀಟ್ ಕೊಡೋದಿಲ್ಲ. ಸೊ ವಿ ಚೂಸ್ ಪೀಪಲ್ ಅಂಡ್ ವಿ ಗಿವ್ ದಮ್ ದ ಡೈಮಂಡ್ ಮೆಂಬರ್ಶಿಪ್, ರೈಟ್? ಸೊ ಇನ್ಫ್ಯಾಕ್ಟ್ ನೀವು ಯಾರಾದ್ರೂ ರೈತರು ಈ ಒಂದು ಪ್ರಾಡಕ್ಟ್ ವಿಡಿಯೋ ನೋಡ್ತಾ ಇದ್ರೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಿಮ್ಮ ಭೂಮಿಯ ಫಲವತ್ತತೆಯನ್ನ ಕಾಯ್ಕೊಳ್ಬೇಕು, ಬೆಳೆಸ್ಬೇಕು, ಅದನ್ನ ಸರಿ ಮಾಡ್ಕೊಬೇಕು, ರಾಸಾಯನಿಕ ಗೊಬ್ಬರದಿಂದ ಹೊರಗಡೆ ಬರ್ಬೇಕಂದ್ರೆ ಒಂದ್ಸತಿ ಮಹಾದೇವ ಸ್ವಾಮಿ ಅವ್ರ ಜೊತೆ ಮಾತಾಡಿ. ಈ ವಿಡಿಯೋದಲ್ಲಿ ಅವ್ರ ನಂಬರ್ ಇರುತ್ತೆ, ಅವ್ರ ಸಂಸ್ಥೆ ಬಗ್ಗೆ. ಇನ್ಫ್ಯಾಕ್ಟ್ ನೀವು ಅದೇ ಊರಿನವರಾಗಿದ್ರೆ, ಅಕ್ಕಪಕ್ಕ ಜಿಲ್ಲೆಯವರಾಗಿದ್ರೆ ಅವ್ರನ್ನ ನೀವು ನೇರವಾಗಿ ಕೂಡ ಭೇಟಿ ಆಗ್ಬೋದು, ರೈಟ್? ಗುಡ್. ಮಹಾದೇವ ಸ್ವಾಮಿ, ಸೊ ಐ ಥಿಂಕ್ 3 ತಿಂಗಳಾಯ್ತು BTA ಮೆಂಬರ್ ಆಗಿ. ಹೌದು ಸರ್. ಏನು 3 ವಿಚಾರಗಳನ್ನ ಇಂಪ್ಲಿಮೆಂಟ್ ಮಾಡಿದೀರಾ? ಏನ್ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ? ಸರ್, ನಾವು ಮುಖ್ಯವಾಗಿ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನಾವು ಮಾಡ್ತಾ ಇರ್ಲಿಲ್ಲ ಸರ್. ಗೊತ್ತಿರ್ಲಿಲ್ಲ ನನಗೆ ಎಷ್ಟು ಅಂದ್ರೆ 24 ಅವರೇ ಇದೆ. ಒಬ್ಬ MD ಅಷ್ಟೇ ಇದೆ, CM ಅಷ್ಟೇ ಇದೆ ಸರ್. ಆಕ್ಚುಲಿ ಅದನ್ನ ಪ್ಲಸ್ ಹೆಲ್ತ್ ಗೆ ಎಷ್ಟು ಅವರ್ ಟೈಮ್ ಕೊಡ್ಬೇಕು, ಡ್ಯೂಟಿ ಎಷ್ಟು ಅವರ್ ಮಾಡ್ಬೇಕು, ಅದೊಂದನ್ನ ತುಂಬಾ ಚೆನ್ನಾಗಿ ಅಂದ್ರೆ ಟೈಮ್ ಟು ಟೈಮ್ ಮ್ಯಾನೇಜ್ ಮಾಡೋದನ್ನ ಮೇನ್ ಆಗಿ ನಿಮ್ಮಿಂದ ಕಲಿತೆ ಸರ್. ಆಕ್ಚುಲಿ ಕ್ವಾಲಿಟಿ ಟೈಮ್ ನೇ ನಾವು ಮೇಂಟೈನ್ ಮಾಡ್ತಾ ಇಲ್ಲ ಸರ್. ಫ್ಯಾಮಿಲಿಗೆ ಕ್ವಾಲಿಟಿ ಟೈಮ್ ಅಂದ್ರೆ ಏನು, ಅದು ಯಾವ ತರ ಕೊಡ್ಬೇಕಂತ ನನಗೆ 100% ಗೊತ್ತಿರಲಿಲ್ಲ ಸರ್. ಅದೊಂದು ಕಲಿತೆ ಸರ್. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಟ್ರೈನಿಂಗ್ ಗಳನ್ನ ಮಾಡ್ತಾ ಇರ್ಲಿಲ್ಲ ಸರ್. ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಅಥವಾ ಟ್ರೈನಿಂಗ್ ಏನು ಕೊಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸರ್. ಇವಾಗ ನಾನು ಆತರ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅವ್ರು ತಪ್ಪು ಮಾಡಿದರೆ ಅಂದ್ರೆ ಅದರ ಅರ್ಥ ನನ್ನ ತಪ್ಪು ಕರೆಕ್ಟ್, ನಾನು ಟ್ರೈನಿಂಗ್ ಕೊಡಿಲ್ಲ ಅನ್ನೋದು ಅದೊಂದನ್ನ ನಾನು ಮುಖ್ಯವಾಗಿ ಐಡೆಂಟಿಫಿಕೇಶನ್ ಮಾಡಿದೆ ಸರ್. ಮೂರನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಸೆಟಪ್ ನ ಮಾಡಿಸ್ಕೊಂಡು ಅದರ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಕಲಿತಾ ಇದೀವಿ ಸರ್. ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಈಗ ಅಡ್ವರ್ಟೈಸ್ಮೆಂಟ್ ಗೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಬದಲು ತುಂಬಾ ಖರ್ಚೆ ಇಲ್ಲೇನೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಕಲ್ತಿದೀನಿ ಸರ್. ಆಕ್ಚುಲಿ ಬಟ್ ಹೇಳ್ಬೇಕಂದ್ರೆ ಸುಮಾರು ವಿಚಾರಗಳನ್ನ ನಾವು ಕಲ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ವೆರಿ ಗುಡ್. ಆದಾಯ ಎಷ್ಟು ಜಾಸ್ತಿ ಆಗಿದೆ BTA ಜಾಯ್ನ್ ಆದ್ಮೇಲೆ? ಡಬಲ್ ಆಗಿದೆ ಸರ್. ಎಷ್ಟು ಎಕ್ಸ್ಟ್ರಾ ಟರ್ನ್ ಓವರ್ ಮಾಡಿದೀರಾ ಅಪ್ರಾಕ್ಸಿಮೇಟ್ಲಿ? ಸರ್, ನನಗೆ 2 ರಿಂದ 3 ಲಕ್ಷ ಟರ್ನ್ ಓವರ್ ಆಗ್ತಾ ಇತ್ತು ಸರ್. ಆಕ್ಚುಲಿ ಈಗ 5 ಮೀರಿ 6 ಹತ್ರ ಬಂದಿದೆ ಸರ್. ನನಗೆ 6 ಲಕ್ಷ ಆಗಿದೆ. ಆವರೇಜ್ 3 ರಿಂದ 4 ಲಕ್ಷ ಎಕ್ಸ್ಟ್ರಾ ತಿಂಗಳಿಗೆ ಟರ್ನ್ ಓವರ್ ಬಂದಿದೆ. 100% ಸರ್. ಶಬಾಷ್, ಯು ಆರ್ ಎ ಸೇಲ್ ಸೂಪರ್ ಸ್ಟಾರ್. ಅವಾರ್ಡ್ ಏನಾದ್ರು ಬಂತಾ ನಿಮ್ಗೆ? 100% ಸರ್ ಬಂದಿದೆ. ಬಹಳ ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಸೊ ಈ ತರದ ಅವಾರ್ಡ್ ಮೊದಲು ವಿನ್ ಆಗಿದ್ರಾ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಸರ್. ಬಹಳ ಖುಷಿ ಆಗ್ತಾ ಇದೆ ಸರ್. ಬಟ್ ಡಿಸೈಡ್ ಮಾಡಿದೀನಿ ಸರ್, ಕಂಟಿನ್ಯೂ ಅವಾರ್ಡ್ ಗಳನ್ನ ತಗೊಳ್ಬೇಕು ಅನ್ನೋದು ಫಸ್ಟ್ ಇಂದಾನೇ ಶುರು ಮಾಡಿದೀನಿ ಸರ್. ನೆಕ್ಸ್ಟ್ ಏನ್ ಗೊತ್ತಾ, BTA ಡೈಮಂಡ್ ಮೆಂಬರ್ ಆಗಿ ಇವಾಗ ಸೇಲ್ ಸೂಪರ್ ಸ್ಟಾರ್ ಎವ್ರಿ ಮಂತ್ 5 lakhs 5 to 10 lakhs ಎಕ್ಸ್ಟ್ರಾ ಮಾಡ್ತಾನೆ ಹೋಗ್ಬೇಕು. ಇಟ್ಸ್ ಎ ಫಸ್ಟ್ ಲೆವೆಲ್. ಸೊ ಫಸ್ಟ್ ಇದನ್ನ ಟಚ್ ಮಾಡಿದೀರಾ. ಸೆಕೆಂಡ್, ಬಾಸ್ ಆಗಿ ಸೆಲ್ಫ್ ಮಾಸ್ಟರ್ ಆಗ್ಬೇಕು. ಸೆಲ್ಫ್ ಮಾಸ್ಟರಿ ಗ್ರಾಜುಯೇಷನ್. ನೆಕ್ಸ್ಟ್ ಪ್ರಾಫಿಟ್ ಜಾಸ್ತಿ ಮಾಡ್ಬೇಕು. 30 to 300% ಲಾಭ ಜಾಸ್ತಿ ಮಾಡೋ ಒಳ್ಳೊಳ್ಳೆ ಲಾಭದಾಯಕ ಪ್ರಾಡಕ್ಟ್ ನ ನಿಮ್ಗೂ ಗ್ರಾಹಕರಿಗೂ ಸಿಗಂಗ್ ನೋಡ್ಕೊಬೇಕು. ಓಕೆ ಸರ್. ಪ್ರಾಫಿಟ್ ಮಾಸ್ಟರ್. ಅದ್ರ ನೆಕ್ಸ್ಟ್ ಅವಾರ್ಡ್ ಆಟೋಮೇಷನ್ ಮಾಸ್ಟರ್. ಅದ್ರ ನೆಕ್ಸ್ಟ್ ಬಿಸ್ನೆಸ್ ಮಾಸ್ಟರಿ ಅವಾರ್ಡ್. ಓಕೆ ಸರ್. ಸೂಪರ್. ವಾಟ್ಸ್ ಯುವರ್ ಲಾಂಗ್ ಟರ್ಮ್ ಗೋಲ್? ಅಂದ್ರೆ ಲೈಕ್ ಇಲ್ಲಿಂದ ಒಂದು 5-10 ವರ್ಷಕ್ಕೆ
ಯಾವ ಲೆವೆಲ್ ನಿಮ್ಮ ಬಿಸ್ನೆಸ್ ಇರಬೇಕು ಅಂತ ನೀವು ಗುರಿ ಮತ್ತೆ ಕನಸನ್ ಕಂಡಿದ್ದೀರಾ? ಸರ್, ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿನ ಮಾಡ್ಬೇಕು. ನಮ್ಮ ಒಂದು ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ಸ್ ಆ್ಯಪ್ ಪ್ರತಿಯೊಬ್ಬ ರೈತರ ಬಾಯಲ್ಲೂ ಬರಬೇಕು ಅಂತಕ್ಕಂಥದ್ದು ವಿಷಮುಕ್ತ ಆಹಾರ ಪ್ರತಿಯೊಬ್ರು ತಿಂದು ಅಂದ್ರೆ ಮಣ್ಣು ಹೆಲ್ತಿ ಆಗಿರ್ಬೇಕು, ರೈತರು ಆರೋಗ್ಯವಾಗಿರ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಿಷನ್ ಸರ್. ವೆರಿ ನೈಸ್, ಗುಡ್, ತುಂಬಾ ಒಳ್ಳೇದು. ಪ್ರಕೃತಿಗೂ ಇದು ಬೇಕಾಗಿರೋದು, ಗ್ರಾಹಕರಿಗೆ, ಸಾಮಾನ್ಯ ಕಸ್ಟಮರ್ಸ್ಗೂ ಇದೆಲ್ಲ ಬೇಕಾಗಿರೋಂಥದ್ದು ಇವತ್ತು. ಶಬಾಷ್, ಒಳ್ಳೇದಿದೆ, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ವಾಟ್ಸ್ ಯುವರ್ ಲೈಕ್ ಈ ವಿಡಿಯೋ ನೋಡ್ತಾ ಇರೋ ಯಾರಾದ್ರೂ ಯಂಗ್ ಎಂಟರ್ಪ್ರಿನರ್ಸ್ ಇದ್ರೆ, ಲೈಕ್ ಬಿಸ್ನೆಸ್ ಅಪ್ ಆಗಿ ರನ್ ಆಗ್ತಾ ಇದೆ, ಏನ್ ನೀವು ಒಂದು 2-3 ಮಾತು ಹೇಳಕ್ ಇಷ್ಟ ಬಿಡ್ತೀರಾ? ಸರ್, ಮುಖ್ಯವಾಗಿ ನಮ್ಗೆ ಬಿಸ್ನೆಸ್ ಓನರ್ಸ್ಗೆ ಟ್ರೈನಿಂಗ್ ಕೊಡೋಂತವ್ರನ್ನ ನಾನು 5 ವರ್ಷದಿಂದ ಹುಡುಕ್ತಾ ಇದ್ದೆ ಸರ್, ನನಗೆ ಸಿಕ್ಕಿರ್ಲಿಲ್ಲ. ಆತರ ನಾನ್ ಥಿಂಕ್ ಮಾಡ್ತಾ ಇರೋದಂದ್ರೆ ಎಷ್ಟೋ ಜನಕ್ಕೆ ಸರ್ ನಿಮ್ಮಂತ ಗುರುಗಳು ಸಿಕ್ಕಿಲ್ಲ ಸರ್. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮಂತವರಿಂದ ಸಜೆಷನ್ ತಕೊಂಡು ಬಿಸ್ನೆಸ್ ನ ನಡೆಸೋದು ಹೆಂಗೆ ಅಂದ್ರೆ ಸರ್, ಆರಾಮಾಗಿ ನಡೆಸಬಹುದು ಸರ್. ಹೆಂಗಂದ್ರೆ ಹ್ಯಾಪಿಯಾಗಿ ನಡೆಸಬಹುದು ಸರ್, ಟೆನ್ಷನ್ ಇಲ್ದೇನೆ. ಅಥವಾ ಏನ್ ಪ್ರಾಬ್ಲಮ್ ಇದೆ ಅಂತ ಅನ್ನೋದು ಐಡೆಂಟಿಫಿಕೇಶನ್ ಮಾಡೋ ಒಂದು ಅವ್ರ ಹತ್ರ ಅದೇ ಗೊತ್ತಾಗ್ತಾ ಇರಲ್ಲ ಸರ್. ಆಕ್ಚುಲಿ ಒಬ್ಬ ಬಿಸ್ನೆಸ್ ಓನರ್ಗೆ ನಾವೇನ್ ತಪ್ಪು ಮಾಡ್ತಾ ಇದೀವಿ ಅಥವಾ ಅದಕ್ಕೆ ಏನ್ ಸೊಲ್ಯೂಷನ್ ಹುಡುಕ್ಬೇಕು. ನೀವು ಲಾಸ್ಟ್ ಒಂದು ಮೀಟಿಂಗ್ ಅಲ್ಲೂ ಕೂಡ ಹೇಳಿದ್ರಿ, ನಾವು ಫೋಕಸ್ ನ ಪ್ರಾಬ್ಲಮ್ ಕಡೆ ಮಾಡೋದಕ್ಕಿಂತ ಫೋಕಸ್ ನ ಸೊಲ್ಯೂಷನ್ ಕಡೆ ಮಾಡ್ಬೇಕು ಅನ್ನೋದನ್ನ. ಆಲ್ರೆಡಿ ಐ ಆಮ್ ಸೋ ಹ್ಯಾಪಿ. ಅಲ್ಲ ಸರ್, ನಿಮ್ದು ಪ್ರತಿ ಒಂದೊಂದು ಸರ್ ನಾನು ಎಷ್ಟು ಹೇಳ್ಬೇಕಂದ್ರೆ ಅದರಿಂದ ಪ್ರತಿಯೊಬ್ರು ಕೂಡ BTA 100% ಅವಶ್ಯಕತೆ ಇದೆ ಸರ್. ಆಕ್ಚುಲಿ ನಿಮ್ ಸಜೆಸ್ಟ್ ಜೊತೆಲಿ ಮೇಡಮ್ ಸಜೆಸ್ಟ್ ತಗೊಂಡ್ರೆ ಅಂತೂ ಬಿಸ್ನೆಸ್ ನ ಆರಾಮಾಗಿ ಮಾಡಿಬಹುದು. ಹೆಲ್ತಿಯಾಗಿ ಹ್ಯಾಪಿಯಾಗಿ 100% ಟರ್ನ್ ಓವರ್ ನ 10 ವರ್ಷದಲ್ಲೇ ರೀಚ್ ಮಾಡೋದಿಕ್ ಮಾಡ್ಬೋದು. ಥ್ಯಾಂಕ್ ಯು, ವೆರಿ ನೈಸ್. ಸೊ BTA ನಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ನಮ್ಗೆ? ಕೋರ್ಸಸ್ ಇದೆ, ವಿಡಿಯೋ ಕೋರ್ಸಸ್ ಇದೆ, ಮಂಡೇ, ವೆಡ್ನೆಸ್ಡೇ, ಥರ್ಸ್ಡೇ ಕೋಚಿಂಗ್ ಇದೆ, ಮತ್ತೆ ಕಮ್ಯುನಿಟಿ ಇದೆ ನಮ್ದು. ಏನ್ ಇದ್ರಲ್ಲಿ ಯಾವ್ದ್ರಲ್ಲಿ ತುಂಬಾ ನಿಮ್ಗೆ ಬೆನಿಫಿಟ್ ಸಿಕ್ತು? ಏನ್ ತುಂಬಾ ಇಷ್ಟ ಆಗಿತ್ತು? ಸರ್, ನಾನ್ ಹೇಳ್ಬೇಕಂದ್ರೆ ನೀವು ಅಂದ್ರೆ ಒಂದು ಆಫ್ಲೈನ್ ಅಲ್ಲಿ ನೋಡೋದಕ್ಕೆ ಆಪ್ ಮುಖಾಂತರನು ಕೂಡ ಕೊಟ್ಟಿದ್ದೀರಾ. ಬಟ್ ನಾವು ಅದಕ್ಕೆ ಅಂತಾನೆ ಟೈಮ್ ನ ಇಟ್ಟು ನೋಡಕ್ ಆಗಲ್ಲ ಅನ್ನೋದೊಂದು ನನ್ನಲ್ಲಿ ಪ್ರಶ್ನೆ ಬಂತು ಸರ್. ಏನೋ ಒಂದು ಯಾಕಂದ್ರೆ ನಾವು ವರ್ಕ್ ಅಲ್ಲಿ ಬಿಸಿ ಇರ್ತೀವಿ ಅಂತ. ಬಟ್ ನೀವು ಅದಕ್ಕೊಂದು ಸೊಲ್ಯೂಷನ್ ಏನ್ ಕೊಟ್ಟಿದ್ದೀರಾ ಅಂದ್ರೆ 21 days ಚಾಲೆಂಜಸ್ ನ ನೈಟ್ ಟೈಮ್ ಅಂದ್ರೆ ಮೀಟಿಂಗ್ ಮುಖಾಂತರ ನೋಡೋ ತರ ಮಾಡ್ತಕ್ಕಂಥದ್ದು. ಅದಾದ ನಂತರ ಕಂಟಿನ್ಯೂ ಒಂದಾದ್ಮೇಲೆ ಒಂದು ಅದಕ್ಕೆ ಅಂತ ಒಬ್ರು ಅಂದ್ರೆ ಸೋಷಿಯಲ್ ಮೇಡಮ್ ನ ನೇಮಿಸಿ ಕಂಟಿನ್ಯೂ ಮಾಡ್ತಾ ಇದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ನಾವು ಆಪ್ ಅಲ್ಲಿ ನೋಡ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಲೈವ್ ಕ್ಲಾಸ್ ಅಲ್ಲಿ 100% ಅಟೆಂಡ್ ಮಾಡ್ತಾ ಇದೀನಿ ಸರ್, ತಿಳ್ಕೊಳ್ತಾನೆ ಇದೀನಿ. ಯಾಕಂದ್ರೆ ಆಪ್ ಅಲ್ಲಿ ನನಗೆ ನೋಡ್ತಾ ಇದೀನಿ ಸರ್, ಬಟ್ ಕಡಿಮೆ ಆಗ್ತಾ ಇದೆ. ಬಟ್ ಲೈವ್ ಅಲ್ಲಿ ಅಂತೂ 100% ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನನ್ಗೆ ಬಹಳ ತುಂಬಾ ಇಷ್ಟ ಆಯ್ತು ಸರ್ ಆಕ್ಚುಲಿ. ಗುಡ್, ವೆರಿ ಗುಡ್. ಈ ಕೋಚಿಂಗ್ ಮೂರರಲ್ಲಿ ಯಾವ್ದು ನಿಮ್ಗೆ ತುಂಬಾ ಬೆನಿಫಿಟ್ ಇದೆ? ಗುರುವಾರ ಥರ್ಸ್ಡೇ ಕ್ಲಾಸ್, ಆರ್ ವೆಡ್ನೆಸ್ಡೇ ಡೈಮಂಡ್ ಮೆಂಬರ್ ಟೈಕೂನ್ ಕ್ಲಾಸ್, ಆರ್ ಮಂಡೇ ಮೆಂಟರಿಂಗ್? ಸರ್, ಆಲ್ಮೋಸ್ಟ್ ಆಲ್ ಒಬ್ಬ ಮನ್ಸು ದೇಹದಲ್ಲಿ ಎಷ್ಟು ಕಣ್ಣು ಮೂಗು ಅಂದ್ರೆ ನನ್ನ ಅನ್ಸಿಗೆ ಎಲ್ಲ ಇಂಪಾರ್ಟೆಂಟ್ ಆಗಿದೆ ಸರ್. ಸೊ ಮೂರು ಚೆನ್ನಾಗಿದೆ ಅಂತ ಹೇಳ್ತೀರಾ ನೀವು? 100% ಸರ್. ಬಿಸ್ನೆಸ್ ಗೆ ಎಷ್ಟು ಭಾಗ ಇರಬೇಕು ಅಷ್ಟು ಭಾಗನೂ ನೀವು ಕೊಡ್ತಾ ಇದ್ದೀರಾ ಸರ್. ಹೆಲ್ತ್ ಇಂದ ಹಿಡ್ದು ಬಿಸ್ನೆಸ್ ನಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಸಿಗ್ತಾ ಇದೆ ಸರ್. ನೀವು ಯಾವ್ದು ಅಂತ ಕೇಳಿದ್ರೆ ಐ ಥಿಂಕ್ ನೀವು ಇನ್ನೂ ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡಿಲ್ಲ ಲೈವ್ ಸೆಷನ್? ಇಲ್ಲ ಸರ್, ಸೆಪ್ಟೆಂಬರ್ 3-4 ಇದೆ. ಖಂಡಿತ ಸರ್. ಗುಡ್ ಗುಡ್ ಗುಡ್. ಹೇಳಿದ್ದಾರೆ ಸರ್ ಅಟೆಂಡ್ ಮಾಡಿ ಅಂತ. ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್, ಆದ್ರೆ ಅಟೆಂಡ್ ಮಾಡ್ತೀನಿ ಸರ್ ಖಂಡಿತ. ವೆಲ್ಕಮ್ ವೆಲ್ಕಮ್ ಡಿಯರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಮಹಾದೇವ್ ಸ್ವಾಮಿ ಅವರೇ. ರೈಟ್, ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇರೋರು BTA ನ ಇನ್ನೂ ಫಸ್ಟ್ ಟೈಮ್ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ತರ ಹೊಸ ಹೊಸ ಯಶಸ್ಸಿನ ಕೇಸ್ ಸ್ಟಡೀಸ್ ನಿಮ್ಗೆ ಕೊಡ್ತೀವಿ. ಬಿಸ್ನೆಸ್ ಓನರ್ಸ್, ಕರ್ನಾಟಕದ ಉದ್ಯಮಿಗಳು ಯಾರು ನಮ್ಮ BTA ಮೂಲಕ ತಮ್ಮ ಕನಸಿನ ಸಾಮ್ರಾಜ್ಯ ಬಿಲ್ಡ್ ಮಾಡಿ ಹ್ಯಾಪಿ, ಹೆಲ್ತಿ, ಹೋಲಿಸ್ಟಿಕ್ ಲೈಫ್, ಹೈ ಪ್ರಾಫಿಟೇಬಲ್ ಬಿಸ್ನೆಸ್ ಆಟೋಮೇಟ್ ಮಾಡಿರೋರ ಸಂದರ್ಶನ ನಿಮ್ಗೆ ಕೊಡ್ತೀನಿ ನಾನು. ಹೀಗೆ ನೀವು ಕೂಡ ನಿಮ್ಮ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕಂತ ಆಸೆ ಇದ್ರೆ ನಮ್ಮ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗ್ಬೋದು. ಅಂಡ್ ಇಂಪ್ಲಿಮೆಂಟೇಷನ್ ನಮಗೆ ಕೋಚಿಂಗ್ ಇದೆ. ನಮ್ಮ ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಗುರಿ ಏನಪ್ಪಾ ಅಂದ್ರೆ, ಕರ್ನಾಟಕದ 1 ಲಕ್ಷ ಉದ್ಯಮಿಗಳನ್ನ ನೀವಿರೋ ಜಾಗದಲ್ಲಿ ನಿಮ್ಮೂರಿಂದ, ನಿಮ್ಮ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಇಂದ, ಮೊಬೈಲ್ ಮೂಲಕ ಆನ್ಲೈನ್ ಅಕಾಡೆಮಿ ನಮ್ದು. ಇದ್ರ ವತಿಯಿಂದ ನಿಮ್ಮ ಕನಸಿನ ಸಾಮ್ರಾಜ್ಯ ದೊಡ್ಡ ಮಾಡಂತೆ ಕೋಚಿಂಗ್ ಕೊಡೋದು ನಮ್ಮ ಗುರಿ. ರೈಟ್, ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಫ್ರಮ್ ಲಾಸ್ಟ್ 14 years. ಸೊ ಆನ್ಲೈನ್ 4 ವರ್ಷದಿಂದ ಮಾಡ್ತಾ ಇದೀವಿ ನಾವು. ರೈಟ್, ಸೊ ನೀವಿನ್ನು ನಮ್ಮ BTA ಮೆಂಬರ್ ಆಗಿಲ್ಲ ಅಂದ್ರೆ ಜಂಪ್ ಇನ್, ಬಿ ಎ ಪಾರ್ಟ್ ಆಫ್ ಅವರ್ ಅಕಾಡೆಮಿ. ಮಹಾದೇವ್ ಸ್ವಾಮಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸಕ್ಸಸ್ ಇಂಟರ್ವ್ಯೂ, ನೆಕ್ಸ್ಟ್ ಸಕ್ಸಸ್ ಅವಾರ್ಡ್ ಅಲ್ಲಿ. ಆಲ್ ದ ಬೆಸ್ಟ್.
ಓಕೆ, ಥ್ಯಾಂಕ್ ಯು ಸರ್. ನನಗೂ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಸರ್. ಮೇಡಮ್ ಕೂಡ ತುಂಬಾ ಥ್ಯಾಂಕ್ ಯು ಸರ್. ಪ್ರತಿಯೊಂದನ್ನು ಹಂತ ಹಂತವಾಗಿ ಹೇಳ್ಕೊಡ್ತಾ ಇದ್ದಾರೆ. Thank ತುಂಬಾ you. ಥ್ಯಾಂಕ್ ಯು ಸರ್.